ಅಲ್ಲ, ಈ ವಿಚಾರ ನಾನು ಹೆಂಡತಿ ಗೊತ್ತೈತೆ ಇಲ್ಲ, ಮೊದಲು ಹೇಳ್ತೀನಿ ತಡಿ. ವಿಜಯ, ವಿಜಯ, ಏನ್ರಿ ನಾ ಇಲ್ಲಿ ಅಡಿಗೆ ಮಾಡಕತ್ತೀನಿ, ಇಲ್ಲೇ ಬರ್ರಿ. ವಿಜಯ್ ಏನ್ ಮಾಡಕತ್ತಿಲ್ಲ? ಇನ್ನೇನ್ ಮಾಡ್ತೇನ್ರಿ, ಅಡಿಗೆ ಮಾಡಕತ್ತೇನೆ ನೋಡ್. ನೀವೇನು ಇಷ್ಟು ಹುಡುಕೊಂತ ಹಂಗ ವಿಜಿ ವಿಜಿ ಅನ್ಕೊಂತ ಬರಕತ್ತೀರಿ, ಯಾಕ ಏನಾತ? ಅಲ್ಲ ವಿಜಯ್, ನಿನಗೆ ಇದು ಒಂದು ವಿಚಾರ ಗೊತ್ತೈತಿಲ್ಲ, ಒಣಗೆ ಏನ್ ನಡೆದೈತೆ ಅಂತ ಹೇಳಿ. ನನಗ್ ಗೊತ್ತಿಲ್ಲ ಈ ಓಣಿಗೆ ಏನ್ ನಡೆದೈತಿ. ಏನೂ ಇಲ್ಲಲ್ರಿ. ಅಯ್ಯೋ ದೇವ್ರೆ, ಹಂಗೆ ನಿನಗೆ ಗೊತ್ತಿದ್ದಂಗಿಲ್ಲ. ಹೌದಾ, ಏನಾಗೈತ್ರಿ? ಅಯ್ಯ, ಚೆನ್ನವಕ್ಕರ್ ಮಗ ಅದನಲ್ಲ ಚಂದ್ರು, ಆತ ಜಗ್ಗಿ ಕುಡ್ದು 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 ಒಂಥರ ಮಾನಸಿಕವಾಗಿ ಹುಚ್ಚುಚ್ರಕ್ಕರ ಆಗಿ ಏನೋ ಆರಾಮಿರ್ತಿಲ್ಲ ಅಂತ ದವಾಖಾನೆ ಕರ್ಕೊಂಡು ಹೋಗಿದ್ರಂತಪ್ಪ. ಅವೆಲ್ಲ ಕರ್ಕೊಂಬಂದು ಮನ್ಯಾಗ ಇದು ಮಾಡ್ಯಾರ ನೋಡು. ಒಟ್ಟು ನಾವು ಹೋಗ್ಬೇಕಂದೆ ಎಲ್ಲಿದ್ ಬಿಡು ಅಂತಂದು ಸುಮ್ಮನೆ ನೋಡು. ಆದ್ರೆ ಭಾಳ ದಿನ ತ್ರಾಸಾಗೈತೆ ಅಂತ ಹುಡುಗ. ಏನು? ಹೌದಾ? ಅಯ್ಯ ಹುಡುಗ ಅಲ್ಲ ಎಂತಾತಿದ್ದಾನ. ಅಲ್ಲ ಐತಿ ಏನು ಹುಡುಗಿ ಸಿಗ್ತಿದ್ದಿಲ್ಲ. ಬೇಕಾದಂಗೆ ಆಸ್ತಿ ಐತಿ, ಮನಿ ಐತಿ, ಕಾರು ಬಂಗ್ಲಿ ಎಲ್ಲ ಐತಿ. ಅಲ್ಲ ಇಂಥ ಹುಡುಗ ಹಿಂಗೆ ಮಾನಸಿಕ ಮಾಡ್ಕೊಂಡ್ರಿ ಏನಂತಿದೆ? ಈ ಹುಡುಗ ಓದೈತಿ, ಇಂಥ ಕೆಲಸ ಮಾಡ್ಬಿಡು. ಅಲ್ಲ ನಿನಗೆ ಗೊತ್ತನ ಎದಕ್ಕೆ ಆತಂಗೆ ಮಾಡ್ಯಾನ, ಏನು ಎದಕ್ಕೆ ಕುಡಿಯಾಕತ್ತಿದ್ದ, ಏನೋ ಗೊತ್ತಿದ್ದಂಗೆ ಐತೆ. ಹಂಗಿದ್ರ ಎದಕ್ಕೆ ಏನಾಗಿತ್ತು? ಹ್ಞೂನ್ರಿ ಗೊತ್ತೈತಿ. ಅದು ಏನಾಗಿತ್ತಂದ್ರ ರೇಣು ಮಗಳು ಅದಾವಲ್ಲ ಆ ಮೀನಾ, ಆಕಿನ ಆಯ್ತಾ ಇನ್ನ ಮೊನ್ನೆ ಪ್ರೀತಿ ಮಾಡ್ತೀನಿ ಅಂತಂದು ಕೇಳಿದಂತ. ಆಕಿ ಒಲ್ಲ ಅನ್ನೋದಕ್ಕೆ ಈ ಹುಡುಗ ಮಾನಸಿಕ ಮಾಡ್ಕೊಂಡು ಇಷ್ಟೆಲ್ಲ ಆಗೈತೆ ನೋಡು. ಅಯ್ಯ ದೇವ್ರೆ, ಅದೆಂತ ಹುಡುಗಿ ಐತದು? ಅಲ್ಲ ಬೇಕಾದಂಗೆ ಆಸ್ತಿ ಐತಿ, ಹೊಲ ಐತಿ, ಬಂಗ್ಲೆ ಐತಿ, ಅಲ್ಲ ಕಾರು ಪಾರ್ ಎಲ್ಲ ಐತಿ. ಇವ್ರ ಮನೆಗೆ ಏನೈತಿ, ಇಬ್ರು ಗಂಡ ಐತಿ, ದುಡ್ಕೊಂಡು ತಿನ್ಬೇಕು, ಹುಡುಗಿನ ಚಪಾತ್ ಮಾಡ್ತಾರೆ. ಅಲ್ಲ ಈ ಕಣ್ಣದ್ರಿಗೆ ಅಪ್ಪ ಇರ್ತಾರೆ, ಮಾಡ್ಕೊಂಡು ಚೆಂದಾಗಿ ಇದ್ದೂರಾಗ ಚಲೋ ಮಾಡ್ಕೊಂಡಿರೋದ್ಬಿಟ್ಟು ಏನಾಗೈತಂತ ಇದಕ್ಕೊಲ್ಲಂತ? ಯಾಕೆ ಅಂತದೇನ ಪ್ಯಾಟ್ ಆಗಿರ್ಬೇಕಂತ ಹಂಗ ಹಿಂಗಂತೇನ ಹೇಳಿದ ಅಂದ್ಬಿಟ್ಟು ಹೋಲ್ ಹಾಕಿದ್ ಬಿಡ್ರಿ. ಈಗ ಹಂಗಿದ್ರೆ ಹೆಂಗೈತೇನ ಪಾಪ ಹುಡುಗ. ತಡಿ ಹೋಗಿ ಬರ್ತೀನಿ ತಡ್ರಿ. ಹೋಗಿ ಒಂದು ಸ್ವಲ್ಪ ಲಕ್ಷ್ಮಕ್ಕಗೂ ಗೊತ್ತಿದ್ದಂಗಿಲ್ಲ. ಲಕ್ಷ್ಮಕ್ಕಗ ಆಮೇಲೆ ಜಯಕ್ಕನವ್ರನ್ನ ಕರ್ಕೊಂಡು ಹೋಗಿ ಮಾತಾಡ್ಸ್ಕೊಂಡ್ರೆ ಬರ್ತೇನೆ. ಇವ್ರಿ ಒಲಿ ಮೇಲೆ ನೀರು ಹಾಕಿಟ್ಟಿನಿ, ಅಕ್ಕಿ ತೊಳೆದಿಟ್ಟಿನಿ. ಆ ನೀರು ಕುದ್ಕೂಡಿ ಒಂದ್ಸಲ ಅಕ್ಕಿ ಹಾಕ್ಬಿಡ್ರಿ. ಅನ್ನಗತ್ತ ಸಾರ ಮಾಡ್ತೀನಿ, ಹಾಕೊಂಡು ಉಂಡು ಹೊಲಕ್ಕೆ ಹೋಗ್ಬಿಡ್ರಿ. ಕಿಲಿಗೆ ಅಲ್ಲಿ ಇಡ್ತೀನಲ್ಲ ಅದು ಜಾಗ ಅಲ್ಲಿಟ್ಟು ಹೋಗ್ರಿ, ನಾ ಬರ್ತೀನಿ ಅಂತಾರ್ರಿ. ಅಲ್ಲೇ ಮಾಡಿಟ್ಟು ನಾನೇ ಮಾಡ್ಕೊಲ್ಲೀಗ. ಅಯ್ಯ ದೇವ್ರಿ, ನೀವೇನು ಮಾಡ್ಕೊಳ್ಳೋರ್ದನ್ನ ಏನು ಇವತ್ತು ಹೊಸ್ತೆ ಮಾಡ್ಕೊಳಕತ್ತಾರ? ಏನು ಮಾಡ್ಕೊಳಕ್ ಬರೋದೇ ಇಲ್ಲನ? ಅಲ್ಲ ಒಲಿ ಮೇಲೆ ನೀರು ಕುದಿಯಕತ್ತಾವ, ಒಟ್ಟು ಅಕ್ಕಿ ಹಾಕಿ ಸ್ವಲ್ಪ ಹೊತ್ಬಿಟ್ಟು ಅನ್ನ ಆಗತ್ತೆ, ಕುಂತ್ಕೊಂಡು ತಿಂದು ಹೋಗ್ರಿ ಸುಮ್ಮನೆ ಹೊಲಕ್ಕೆ. ಸುಮ್ಮನೆ ಅಂತೇಳಿ ಕೆಡಿಸ್ಬಿಟ್ರಿ. ನಾನು ಮೊದಲು ಹೋಗಿ ಲಕ್ಷ್ಮಕ್ಕ ಸುದ್ದಿ ಮುಟ್ಟಿಸ್ಬೇಕು. ಸರಿ. ಅಯ್ಯೋ ನಾ ಬಂದು ಹೇಳೇ ತಪ್ಪು ಮಾಡಿದೆ. ಮೊದಲೆಲ್ಲ ಅಡಿಗೆ ಮುಗಿಸಿ ಉಂಡು ಕುಂತು ಆಮೇಲೆ ಆರಾಮ್ ಹೇಳ್ಬೋದಿತ್ತು. ನಾ ಬಂದು ಹೇಳೇ ತಪ್ಪು ಮಾಡಿದೆ. ನಂದ ತಪ್ಪು. ಜಯಕ ಪ್ರೇಮಿ ಏನು ಮಾಡಕತ್ತಾರ ಅಂತ ನೋಡ. ನಾನು ನಿನ್ನೆ ಎಲ್ಲ ಹೊಂದಿಕೆ ಮಾಡಿ ಬಿಡು, ಬಾಂಡೆ ಸಾಮಾನ ಮತ್ತು ಸಂತಿ ಸಾಮಾನು ಎಲ್ಲ ಹಾಕಿಟ್ಟು ಬಂದೀವಿ. ಒಂದು ಮಾತು ಹಾಕಿನ ಕರೆದು ಬರ್ತಾವನ್ನ ಕೇಳ ನಾನು. ಕೇಳಿ ಏನು ಮಾಡಕತ್ತ ನೋಡು. ಬಂದು ಕರ್ಕೊಂಡು ಹೋಗಂತ ಹೇಳೋಣ ಅಂತ ಮತ್ತೆ ಹೇಳಿಲ್ಲ ಅನ್ನಂಗಾಗತ್ತೆ. ಕರಿ ಪ್ರೇಮಿ. ವಿಜಿ ಬರ್ರಿ ಒಳಗೆ, ಇಲ್ಲ ನಿಂತಿರಲ್ಲ. ಅರೆ ನೈರೇಮ್ಮ ಪ್ರೇಮಂದು ಅಕ್ಕ, ನಾವು ಜರೂರಿಗೆ ಬೇರೆ ಕಾಮ್ಗೆ ಹೊಂಟೀವಿ. ನೀವು ಬರ್ತೀರಿ ಅಂತ ಕೇಳಕ್ಕೆ ನಾವು ಹೇಳಿದ್ದು. ಏನು ಎಲ್ಲಿ ಹೊಂಟೀರಿ? ಯವ್ವ ಪ್ರೇಮಿ, ಈಗ ನಿನಗೊಮ್ಮೆ ಅಲ್ಲಿ ಮತ್ತೆ ಮುಂದೆ ಲಕ್ಷ್ಮಕ್ಕಗೊಮ್ಮೆ ಹೇಳ್ಕೊಂಡು ತಿಂದರಾಗ ಗೊತ್ತಾಗತ್ತ. ಅಲ್ಲೇ ಹೋಗಿ ಲಕ್ಷ್ಮಕ್ಕಂದು ಹೇಳ್ತನಲ್ಲ, ಈ ನಿನ್ನ ಕೆಲಸ ಎಲ್ಲ ಆಗಿತ್ತಿಲ್ಲ, ಬರ್ತಿಲ್ಲ. ಹೌದಾ, ಆಗಿತ್ ಬಿಡು, ಏನಿಲ್ಲ ಹೊರೆವು. ನಡಿ ಹೋಗನ್ ಬರ್ತೀನಿ. ಯವ್ವ ಜಯಕ್ಕ, ಪ್ರೇಮಿ ಆತಿ ಯಾರು ದ್ವಾರ ಪಾಲಕರು ಆ ಕಡೆ ಒಂದು ಈ ಕಡೆ ನಿಂತ್ಬಿಟ್ಟವಲ್ಲ, ಅಲ್ಲ ಕುಂತ್ಬಿಟ್ಟವು. ಏನು ಮಾಡೋದೀಗ? ಲಕ್ಷ್ಮಕ್ಕನ ಹೆಂಗೆ ಹೊರಗೆ ಕರೆಯೋದು? ಇವ್ರಿಗೆಲ್ಲ ಹೇಳಿ ಇವ್ರ ಪರ್ಮಿಷನ್ ತೊಗೊಂಡು, ಅದೇನೋ ಅಂತಾರಲ್ಲ, ಯಮಧರ್ಮನ ದ್ವಾರಕ್ಕೆ ಹೋಗ್ಬೇಕಂದ್ರೆ ಪರ್ಮಿಷನ್ ತೊಗೊಂಡು ಯಮದೂತರು ಕೊಟ್ಟಾಗ ಎಲ್ಲ ಅನುಭವಿಸಿ ಹೋಗ್ಬೇಕಂತ. ಹಂಗೆ ಇಲ್ಲಿ ನಾವೆಲ್ಲ ಅನುಭವಿಸಿ ಆಮೇಲೆ ಲಕ್ಷ್ಮಕ್ಕನ ಭೇಟಿ ಆಗ್ಬೇಕು. ಹಂಗಾಗೈತೆ ನಮ್ಮ ಮನೆ ಬರ. ವಿಜಿ ಹಡ್ಬಿಟ್ಟಿ, ನಾನು ನೋಡೋಕೆ ನಾ ತಗೊಳ್ತೀನಿ ಅನ್ಲೆ, ಯಾಕೆ ಹೆಂಗಂತ ನಿನ್ನ ಕಣ್ಣಾಗ? ಅಮ್ಮ ಇದು ಲಕ್ಷ್ಮಕ್ಕ ಅಲ್ಲ ಆಡ್ಬಿಟ್ಟೆ, ಗುಡ್ದಂಗಿಲ್ ಕುಂತೀನಿ. ಏನು ಎತ್ತಂತ ನನಗೆ ಹೇಳಾರ್ದ ಒಮ್ಮಕ್ಳು ನಾನು ಸಸಿಬೇಕ ನಿನಗೆ? ಏನು ಎದಕ್ಕೆ ಹೇಳು, ಎದಕ್ಕೆ ಬೇಕಾಕಿ? ಆಕೆ ಏನು ಹೊರೆ ಹೋಗೋದಕ್ಕಿರಲ್ಲೇ? ಅಲ್ಲ ನೀವು ಒಂದೊಮ್ಮೆ 4 ಮಂದಿಗೆ ಮನೆಗೆ ಹೊರೆ ಬದುಕು ಬಳೆವು ಏನಿಲ್ಲ. 24 ತಾಸು ಲಕ್ಷ್ಮಕ್ಕ ಬಂದುಬಿಡ್ತಾರೆ ಹಂಗೆ. ಯಾಕೆ ಏನೈತಿ ಹೇಳಿ ನನ್ನ ಮುಂದೆ, ಆಮೇಲೆ ನನ್ನ ಸೊಸಿನ ಕರೆಯೋದು ಬಿಡೋದು ನಾ ಹೇಳ್ತೀನಿ. ಯಮ್ಮ ಲಕ್ಷ್ಮಕ್ಕ ಕರೆಯ ಒಟ್ಟು. ಅಯ್ಯ ನನ್ನ ಮಗಳನ್ನೇ ಪಾಪ, ನನ್ನ ಮಗಳನ್ನ ಕೇಳ್ಕೊಂಬಂದವು ಹೆಂಗೆ ಮಾಡ್ತಾವಡಂಗೆ. ತಡೆಯೋ ಕರಿತೀನಿ ಒಳಗದ. ಎಲ್ಲ ವಿಜ್ಜಿ ಎಡಬಿಟ್ಟಿ ಬೆಂಡ್ಲಿ ಅಲ್ಲಲೇ ನಾನಿಲ್ಲ ಅತ್ತಿ. ನನಗಿರೋ ಅಧಿಕಾರಕ್ಕೆ ಈಗೈತನ್ಲಿ, ನನ್ನ ಮನೆ ನನ್ನ ಸೊಸಿ ಬಳೆ ಮಾಡಕತ್ತ. ಈಕಿನ ಕೇಳಿ ಪರ್ಮಿಷನ್ ತೊಗೊಂಡು ಅದ್ರ ನಾನು ಲೆಕ್ಕಕ್ಕಿಲ್ಲನ? ನನ್ನ ಕೇಳಿ ನನ್ನ ಬಿಟ್ಟು ಮತ್ತೆ ಅಕ್ಕಿನ ಕೇಳ್ತೇನೆ. ನಾ ಕಳ್ಸೋದಿಲ್ಲ, ನನ್ನ ಸೊಸಿನ ಕರೆಯೋದಿಲ್ಲ ಹೊರಗೆ. ನೀ ಏನು ಮಾಡ್ತೀವಿ, ಅಕ್ಕಿ ಏನು ಮಾಡ್ತಾನೆ ನೋಡೇ ಬಿಡ್ತೀನಿ ಇವತ್ತು. ಅಲ್ಲ ಅಮ್ಮ, ಮತ್ತು ನೀ ಕೇಳಿದ್ರ ಇಲ್ಲ ಹಂಗ ಹಿಂಗ ಅಂತೀವಿ. ಈಗ ನೀನು ಒಂದು ಬೇರೆ ಹೇಳ್ಬೇಕು, ಮತ್ತೆ ನಿನ್ನ ಸೊಸಿಗೆ ಒಂದು ಬೇರೆ ಹೇಳ್ಬೇಕು. ಅದಕ್ಕೆ ಅಮ್ಮ ಕರಿತಾಳ ಅಂತ ಹೇಳಿದೆ. ನೀನು ಕುಂತು ಎದ್ದಳಂಗಲ್ಲ, ಆಕಿನ ರೋ ಮಗಳನ್ನ ಕರಿತಾಳ ಅಂತ ಕೇಳಿದೆ. ಈ ಕರೆದ್ರೆ ಅಷ್ಟ್ರಿಗೆ ಹೇಳ್ತೀನಿ, ಇಲ್ಲ ಅಂದ್ರೆ ಮತ್ತೆ ಒಬ್ಬರಿಗಂದ್ರೆ ಆಗಲ್ವಾ. ಸುಮ್ಮನೆ ನಮ್ಮ ಪಾಡಿನ ಹೊಕ್ಕಿ ಬಿಡು. ಅಂದ್ರೆ ಏನೋ ಐತಿ,
ಇರಿ ಬಿಡು. ಇಷ್ಟು ಕಿವಿಗೆ ಹಾಕಿದ್ರೆ ಮುಂದಿನ ಕೇಳಿಲ್ಲ ಅಂದ್ರೆ ನನಗೂ ಸಮಾಧಾನ ಆಗಂಗಿಲ್ಲ. ಕರೀತ್ ಬಿಡು. ಏ ಲಕ್ಷ್ಮಿ, ಲಕ್ಷ್ಮಿ, ಏನ್ರಿ ಅತ್ತೀರ? ಏ ಬಾ, ಹೇಳ್ಬಿಟ್ಟು ವಿಜ್ಜಿ ಏನೋ ಹೇಳ್ಬೇಕಂತ ಬಂದಳ. ನನ್ನ ಮುಂದೆ ಹೇಳಂತ ನಿನ್ನ ಮುಂದಾನೆ ಹೇಳ್ತಾಂತೆ. ಏನು ಕೇಳ್ದ? ವಿಜ್ಜಿ, ಪ್ರೇಮಕ್ಕ, ಜೈ, ಪಾತಿ ಎಲ್ಲರೂ ಬಂದಿರಿ. ಏನಾಗೈತ್ಲಿ ಅಂತದ? ಯವ್ವ, ನಾ ಏನು ಹೇಳಿ ನನಗೂ ಗೊತ್ತಿದ್ದಿಲ್ಲ. ನನ್ನ ಗಂಡ ಈಗ ಹೊರಲಿಂದ ಬಂದ. ಏನ ಬಹುಶಃ ಅಲ್ಲಿ ನೋಡಿದ್ದಂಗೆ ಅದನ್ನ ಅದಕ್ಕೆ ಬಂದು ನನಗೆ ಏನಾದ್ರು ಚೆನ್ನ ಅಕ್ಕನ ಮಗ ಐತಲ್ಲ, ಅದೇನ ಮೊನ್ನೆ ಹುಡುಗಿನ ಕೇಳಿದ್ ನೋಡಿ ಮದುವೆ ಮಾಡ್ಕೊ ಅಂತೇಳಿ ರೇವಣ್ಣ ಮಗಳನ್ನ. ಆಕೆ ಒಳ್ಳೆ ಅನ್ನೋದಕ್ಕೆ ಮಾನಸಿಕವಾಗಿ ಕುಡಿದು ಏನೋ ಆರಾಮಿಲ್ಲ ಅಂತ ಇವ ಈಗ ಕರ್ಕೊಂಬಂದು ಮನೆ ಹಾಕ್ಯಾರಂತ. ಅದಕ್ಕೆ ಒಂಚೂರು ಹೋಗಿ ಮಾತಾಡ್ಸ್ಕೊಂಬರ ನಾನು. ಮತ್ತು ಓಣ್ಯಾಗ ಹೋಲಿಲ್ಲ ಅಂದ್ರೆ ಬೇಸ್ ಅನ್ಸಲ್ಲ ನೋಡು. ಅದಕ್ಕೆ ನಾವು ಹೋಗ್ಬಿಟ್ಟಿದ್ದೆ. ಮತ್ತು ನಿನ್ನ ಹೆಂಗೆ ಬಿಟ್ಟು ಹೋಗೋದು ಹೇಳ್ತಿ. ಅದಕ್ಕೆ ಬರ್ತೀನಿ ಮತ್ತೆ ಎಲ್ಲ ಬಾಡೆ. ಅದಕ್ಕೇನಾಗಿತ್ತಂತ ಅದಕ್ಕೆ ಇದೇನಿದು ಏನೋ ಸಿಗಂಗಿಲ್ಲ ಏನೋ ಅನ್ನರ್ಗತೆ ಹಿಂಗೆ ಮಾಡೋದಿಲ್ಲ. ಎತ್ತರ ರೊಟ್ಟೆ ಉರ್ಸೋದು ಚಲೋ ಬಿಡೋ ಇದು. ಏ ಬಾಡೆ ಊರ್ ಬಾಡೆ. ಅಯ್ಯ ಹೌದನ? ಥೋ 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 ಹಿಂಗೆ ಆಬಾರ್ದಾಗಿತ್ತು ಬಿಡ ಪಾಪ. ಚೆನ್ನೋಗ ಆ ಬಾಳಿಗೊನಿ ಹಂಗೆ ಒಂದು ಹಡ್ಕೊಂಡು ಕುಂತೈತಿ ಅದರ. ಇನ್ನೂ ಒಂದು ಹಡಕೆ ಏನು ದಾಡೆಗಿತ್ತ ಏನು ಹೋಗ್ಬಿಡು. ಹೋಗ್ಬೇಕು ಲಕ್ಷ್ಮಿ ಪಾಪ. ಹೋಗಿ ಒಂದ ಓಣ್ಯಾಗ ಒಬ್ರಿಗೊಬ್ರು ಏನಾರ ಕಷ್ಟ ಆಗ್ಬೇಕು. ಏನೋ ಎತ್ತ ಕೇಳ್ಬೇಕು. ಹೋಗ್ರಿ ಏನಾಯ್ತು? ಚೆನ್ನವಕ್ಕ, ಚೆನ್ನವಕ್ಕ. ಯಾರು? ವಿಜಯ. ಬರ್ರಿ ಒಳ ಬರ್ರಿ, ಬರ್ರಿ ಒಳ ಬರ್ರಿ. ನಡಲೆ ಒಳಗೋಣ. ಬರ್ರಿ ಲಕ್ಷ್ಮಕ್ಕ. ನೋಡ್ಬರ್ರಿ ನನ್ನ ಮಗನ ಪರಿಸ್ಥಿತಿನ ಹೆಂಗಾಗೈತೆ ನೋಡಯ್ಯವ. ನನ್ನ ಮಗ ಏನು ಹೇಳ್ಬೇಕು, ಏನು ಹಂಗಾಕಿಲ್ಲ, ಹೋಗ್ಲಾಕಿಲ್ಲ. ಏನು ಮಾಡಲಿ ಲಕ್ಷ್ಮಕ್ಕ ನಾನು? ಸಮಾಧಾನ ಮಾಡ್ಕೋ ಚೆನ್ನವಕ್ಕ. ಅಲ್ಲ ನನಗೂ ಈಗ ವಿಜಿ ಬಂದು ಹೇಳಿದ್ಲು. ಆಗ ಬಿಟ್ಟು ಎಲ್ಲ ಕೆಲಸ ಬಿಟ್ಟು ಬಂದು ನೋಡಾಕಂತಂದು. ಅಲ್ಲ ಯಾಕವ ಈ ಹುಡುಗರು ಮಾಡ್ತಿರಂಗಲ್ಲ ತಂದೆ ತಾಯಿ ಇದೆ. ಅಲ್ಲ ಅವ್ರು ಒಳ್ಳೇದಕ್ಕೆ ಅಲ್ಲನ ಹಿಂಗೆ ಮಾಡ್ಕೊಂಡು ಕುಂತ್ರಿ ಏನು ನೋಡು. 10 ರೊಟ್ಟಿ ಉರಿಸ್ತಾವ ಅಂದ್ರಿ ಒಂದು ಬರೆ ಅಂದ್ರೆ ಹುಡುಗರು ಬೇಡವ ಇವ. ಅಲ್ಲ ಚೆನ್ನಕ್ಕ ಏನಂತ ಡಾಕ್ಟ್ರಿಗೆ ಏನಾಗೈತೆ ಅಂದ್ರೆ, ಅಲ್ಲ ಎದಕ್ಕೆ ಹಿಂಗಾತಿ ಹುಡುಗ ಗಮ್ಮದ ಮಕ್ಕಳಿಗೆ? ಅದು ಜಯಕ್ಕ ಒಂದೇ ಸಲಕ ಮಾನಸಿಕನಾಗಿ ಜಗ್ಗಿ ವಿಪರೀತ ಕೊಡ್ಬಿಟ್ಟನ. ಅದು ಒಂಥರ ತಲೆ ಹಿಡ್ದಂಗಾಗಿ ಆತನ ದಿನೇ ಸ್ವರಂತಿನೇ ಇಲ್ಲ. ಬರೀ ಅಕ್ಕಿದೆ ನೆನಪು, ಅದೇ ಮಾತು, ಅದೇ ಇದು. ಡಾಕ್ಟ್ರ್ ಕಡೆ ಹೋದ್ರೆ ಆತಗೆ ರೆಸ್ಟ್ ಬೇಕು ರೀ, ಆತಗೆ ಮೆಂಟಲಿ ಫುಲ್ಲು ಇದಾದಂಗೆ ಆಗೈತಿ. ಏನೇನೋ ಹೇಳಿದ್ರವ. ಒಟ್ಟು ರೆಸ್ಟ್ ಬೇಕಂತ, ಒಟ್ಟು ನಿದ್ದೆ ಗುಳಿಗೆ ಅವನ್ನೆಲ್ಲ ಕೊಟ್ಟಾರ. ಒಟ್ಟು ಕುಡಿಯೋಕೆ ಅದು ಯಾಕೆ ಅದು ರೂಢ ಇಲ್ಲ ನೋಡು. ಒಂದೇ ಸಲ ಮಾನಸಿಕ ಕುಡಿದ್ಬಿಟ್ಟೈತಿ. ಅವು ಕುಡ್ಕೊತಿದ್ದವ್ರಿಗೆ ಏನೋ ಅವು ರೂಢ ಆಗ್ಬಿಟ್ಟಿರ್ತೈತಿ. ಇವು ಒಂದು ಮಕ್ಳಿಗೆ ಮಾಡ್ಯಾವ ನೋಡು ಒಂಥರ ಏನೋ ತ್ರಾಸ ಆಗೈತೆ ಅಂತ. ಆದ್ರೆ ಅದಕ್ಕೆ ರೆಷ್ಟೇ ಮುಖ್ಯ ನೋಡ್ರಿ. ಮಾನಸಿಕವಾಗಿ ಭಾಳ ನೊಂದ್ಕೊಳೋಣ ಅಂತ ಹೇಳಿದ್ರು. ನನ್ನ ಮಗನ ಯಾವ ಪರಿಸ್ಥಿತಿ ತಂದ್ಬಿಟ್ಲು. ಅಲ್ಲ ಚೆನ್ನವಕ್ಕ, ಅಲ್ಲ ನಾ ಹಿಂಗೆ ಅಂತೀನಂತ ತಪ್ಪಿಕೋಬೇಡ. ಅಲ್ಲ ಈಗ ನಿನ್ನ ಮಗ ಅಷ್ಟು ಇಷ್ಟಪಟ್ಟಾನ, ಹೋಗಿ ರೇಣವನ್ನ ಒಪ್ಸಿದ್ರೆ ಅವರು ಅಲ್ಲ ನಿಮ್ಮನಿಗೆ ಯಾರು ಕೊಡಂಗಿಲ್ಲ ಅಂತ ಹುಡುಕನ್ನಿ. ಹುಡುಗೇನು ಕಮ್ಮಿ, ಮಂಟನ ರೊಕ್ಕ ಇದು ಯಾವುದು ಕಮ್ಮಿ ಐತೇಳ ಕೊಡ್ತಿದ್ಲು. ನೀವೊಂದು ಮಾತು ಹೋಗ ನೀವು ಕೇಳ್ಬೋದಿತ್ತಿಲ್ಲ. ಯವ್ವ ವಿಜಿ, ಕರೆ ಹೇಳಿದ್ರು ನಂಬ್ತಿ, ಸುಳ್ಳು ಹೇಳಿದ್ರು ನಂಬ್ತಿ. ನಿನ್ನೆ ಮನೆ ತನಕ ಹೋಗಿನವ. ಮನೆ ತನಕ ಹೋಗಿ ಅವ್ರ ಅಪ್ಪ ನಿಮ್ಮ ಕಾಲು ಹಿಡ್ಕೋತೀನಿ ಬೇಕಿದ್ರೆ. ನನ್ನ ಮಗನ ಜೀವ ಉಳಿಬೇಕಾಗೈತಿ. ನನಗೆ ಇಷ್ಟ ಇಲ್ಲ ನಿಜ, ಆದ್ರೆ ಏನು ಮಾಡಲಿ ಮಗನ ಒಂದು ಆಸೆಗೆ ಈ ನನ್ನ ಮಗ ಏನಾದ್ರೆ ಹೆಂಗೆ ಅಂತೇಳಿ ನಾನು ಮನೆ ಬಾಗಿಲಿಗೆ ಬಂದು ಹೆಣ್ಣು ಕೇಳಾಕತ್ತೀನಿ. ಏನಾಕಿ ಹೆಂಗೆ ಅಂತ ಹಂಗೆ ಒಳಗೆ ಕೊಟ್ಟ ನನ್ನ ಮಗ ಚಂದಾಗಿರ್ಬೇಕು ಅನ್ನೋದೊಂದು ನನ್ನ ಆಸೆ. ಕನ್ಯೆ ಕೊಡ್ರಿ ಅಂತಂದು ಮನೆ ತನಕ ಹೋಗಿನವ. ಅವರೊಬ್ಬರು ಒಪ್ಕೊಂಡ್ರು. ಅಪ್ಪ ಖುಷಿ ಆದ್ರು, ಇಲ್ಲಿ ಬಿಡುವ ಮನೆ ಮುಂದೆ ಇರ್ತಾಳ, ನನ್ನ ಮಗಳು ಇಲ್ಲೇ ಕಣ್ಮುಂದೆ ಇರ್ತಾಳ ಅಂತ. ಆದ್ರೆ ಅಕ್ಕಿ ಮಾತ್ರ ಎಲ್ಲೆಲ್ಲೂ ಒಪ್ಕೊಳ್ಳಿಲ್ಲ. ಮುಲಾಜಿಲ್ಲ, ಮಕ್ಕಕ್ಕೆ ಕೊಡ್ದಂಗೆ ಹೇಳಿಲ್ಲ. ನನಗಿಷ್ಟ ಇಲ್ಲ, ನಾನು ಹಿಂಗೆ ಇರಬೇಕು ಹಂಗೆ ಇರ್ಬೇಕು ಅಂದ್ಕೊಂಡಿನಿ, ಹಂಗೆ ಇರ್ತಂತ ಕಿಂಚಿತ್ತು ಬೆಲೆ ಕೊಡಲಿಲ್ಲ. ಇವ ಮರ್ಯಾದೆಗೆ ಮಾಡಿ ಕಳಿಸಿಲ್ಲ. ನಾನು ಅವ್ರ ಅಪ್ಪ ಹೋಗೋ ಮರ್ಯಾದೆ ಕೊಡಲಿಲ್ಲ ಬಿಡು. ಅವ ಇಷ್ಟ ಅಲ್ಲ ಅವರಪ್ಪ ನಮ್ಗೆ, ಅದು ಬೇಡ. ಮನೆಗೆ ಬಂದವರಿಗೆ ಹಿಂಗಂದ್ರೆ ಹಿಂಗೆ ಅನ್ನೋದಿಲ್ಲ. ಹಂಗೆ ಮರ್ಯಾದಿಲ್ದಂಗೆ ಮಾಡಿ ಕಳಿಸಿಲ್ಲ. ಬಂದು ನಾನು ಅದನ್ನ ಹೇಳ್ಬಾರ್ದಿತ್ತು. ಅದೊಂಚೂರು ಹೇಳಿದ್ನಿ. ಮೊನ್ನೆ ಒಂದು ಹಿಂಗೆ ಹಾಕಿ ನನ್ನ ಸಿಗಂಗಿಲ್ಲಲ್ಲ ಅಂತ ಇನ್ನೊಂಚೂರು ಮನಸ್ಸಿಗೆ ನೋವು ಮಾಡ್ಕೊಂಡು ನನ್ನ ಮಗ ಇಷ್ಟು ಇಲ್ಲಿವರೆಗೂ ಬಂದು ನೋಡುವ. ನನ್ನ ಗಂಡಂತೂ ಮನಸ್ಸಿಗೆ ಆಗ್ಬಿಟ್ಟೆ. ದವಾಖಾನಿಗೆಲ್ಲ ಹೋಗಿ ಬಂದು ಪಾಪ ಎಷ್ಟು ಬೇಸರ ಮಾಡ್ಕೊಂಡು ಗೊತ್ತಾನೆ. ಚೆನ್ನವಕ್ಕ, ಅಣ್ಣಗೆ ನೀನೇ ಅವ್ರು ಧೈರ್ಯ ಹೇಳು. ಅಲ್ಲ ಹುಡುಗನ್ನ ಆರಾಮ ಮಾಡೋದು ಮಾಡ್ಬೋದು. ಈಗ ನೀವೇ ಎಲ್ಲ ಧೈರ್ಯ ಇಟ್ಟು ಕುಂತ್ರೆ ಮುಂದೆ ಅತ್ತನ್ನ ಯಾರು ನೋಡೋರು? ಸ್ವಲ್ಪ ನೀನೇ ಹೇಳೋಟ ಅಣ್ಣಗೆ ಧೈರ್ಯನ. ಅರೆ ಚೆನ್ನವಕ್ಕ, ಬಿಟ್ಟರೆ ಬಿಡಿ ಹೋಗ್ಲಿ. ಅವಳು ಸರಿಗಿಲ್ಲ ಹುಡುಗಿ. ನಿಮಗೆ ಮಗ ಒಳ್ಳೆ ಗುಣಕ್ಕೆ ಒಳ್ಳೆ ಹುಡುಗಿನೇ ಸಿಗ್ತಾಳೆ. ಚಲೋ ಹುಡುಗಿನ ನೋಡಿ ಮದುವೆ ಮಾಡಿಬಿಡಿ. ಅಲ್ವಾ, ಮಾಡ್ಕೊಳತ್ನ ತಯಾರಿಲ್ಲ ಅಂದ್ರೆ ಏನು ಮಾಡೋಣ? ಬಲವಂತದಿಂದ ಅಂತೂ ಸಂಸಾರ ಮಾಡೋಕ್ಕಾಗಂಗಿಲ್ಲ. ಅತ್ತಗೆ ಇಷ್ಟ ಆಗ್ಬೇಕು. ನಾವು ಅದಕ್ಕಿಂತ ಚಂದ ಹುಡುಗಿನ ಗುಣವಂತ ರೂಪದಿಂದ ನನ್ನ ಮನೆ ನಮ್ದು ಎಲ್ಲ ನೋಡೋಂಥ ಒಂದು ಹುಡುಗಿನ ತರ್ತೀವಿ ಅಂದ್ರೆ ಎಲ್ಲೆಲ್ಲಿ ಕೇಳವಲ್ಲ. ಈಗ ಹಿಂಗೆ ಅವತಾರ ಆಗ್ಯಾನ, ಏನು ಮಾಡಲಿ ಹೇಳು? ಚೆನ್ನವಕ್ಕ, ನಾ ಹೇಳೋದಾದ್ರೆ ಸ್ವಲ್ಪ ಸಾತನ್ನ ಕೈ ಬಿಟ್ಬಿಡ್ರಿ. ಅದಕ್ಕೆ ಹೆಂಗಿರ್ತಾನೆ ಹಂಗಿರ್ಲಿ. ಅಂದ್ರೆ ಇನ್ನು ನಾನೇನು ಅದನ್ನ ಪೂರ ಕೈ ಬಿಡಂದ್ರೆ ಕುಡಿಯೋದು ಪಡೆಯೋದು ಅಂತಲ್ಲ. ಸ್ವಲ್ಪ ದಿವಸ ಅದನ್ನ ಪಾಡಿ ಎತ್ಬಿಡ್ರಿ. ಸ್ವಲ್ಪ ವಿಚಾರನ ಮಾಡಲಿ. ಆಮೇಲೆ ನೋಡೋಣ, ಸಮಯ ಸಂದರ್ಭ ನೋಡಿ ಬುದ್ಧಿವಾದ ಹೇಳಕ್ಕೆ ಬರುತ್ತೆ. ಈಗ ನೀವು ಒಮ್ಮಕ್ಳಾತು ಪ್ರೆಷರ್ ಇಟ್ರೆ ಒಂಥರ ನೀವು ಹಿಂಗೆ ಇರಬೇಕು, ಅಕ್ಕಿ ಬೇಡ ಹಂಗೆ ಹಿಂಗೆ ಅಂತೇನಂದ್ರೆ ಒಮ್ಮಕ್ಳಾತು ಮನಸ್ಸಿನಾಗ ಭಾಳ ತುಂಬ್ಕೊಂಬಿಟ್ಟಾನ. ಅದು ಅಷ್ಟು ಸುಲಭಕ್ಕೆ ಮಾಯ ಅಂತದ ಅಲ್ಲದು. ಸ್ವಲ್ಪ ನಿಧಾನಕ್ಕೆ ಬಿಟ್ಟರೆ ತಾನ ಆರಾಮಾಕ ಅನ್ಸುತ್ತೆ. ನೀವು ಏನು ವಿಚಾರವಾಗಿ ಮಾತಾಡೋಕೆ ಹೋಗ್ಬೇಡಿ. ಅದನ್ನು ಪಾಡಿ ಅದನ್ನು ಬಿಡ್ರಿ ನೋಡೋಣ. ಹ್ಞೂ ಲಕ್ಷ್ಮಕ್ಕ, ಡಾಕ್ಟ್ರನು ಅದನ್ನ ಹೇಳ್ಯಾರ. ನಾವು ಏನು ತಲೆ ಕೆಡ್ಸ್ಕೊಳ್ವಾ.
ಇರಲಿ ಹೆಂಗ ಒಂದು ನನ್ನ ಮಗ ಚಂದ ಕಣ್ ಹೊಂದಿರಲಿ. ಈಗ ತನಕ ಯಾವ ಸುದ್ದಿಗೆ ಹೋಗಲ್ಲ, ಸುಮ್ಮನೆ ಇರ್ತೀವಿ. ನೋಡೋಣ ಆ ಬಿಡ ಬಡ ಬಡ ಮದುವೆನಾರು ಮಾಡ್ಕೊಂಡ್ರೆ ಆಕೆ ಮದುವೆ ಮಾಡ್ಕೊಂಡ್ಲಲ್ಲ ಅನ್ನೋದಾರ ಅಂತ ಅವಾಗಾರ ಇತ್ತು ತನ್ನ ತಲೆನ ಬಿಡ್ತಾನ ಏನು ಅದನ್ನು ಮಾಡ್ಕೊಳ್ತು. ಅಂಥದ್ದು ಇಂಥದ್ದು ಬೇಕಂತ ಅದು ಯಾವಾಗಂಥದ್ದು ಸಿಗ್ತಾನೋ ಏನು ಕತ್ತಿನೋ ನನ್ನ ಮಗನ ಜೀವ ತಿನ್ನಕತ್ಬಿಟ್ಟ ನೋಡು. ಯಾವಾಗ ಸಾಕಾಗ್ಬಿಟ್ಟೈತೆ ನನಗೆ. ಹೋಗ್ಬಿಡು ಚೆನ್ನಾಕೆ, ಸಮಾಧಾನ ಮಾಡ್ಕೊ. ಎಲ್ಲ ಆಗೋದೆಲ್ಲ ಒಳ್ಳೇದು ಕನ್ಕೊ. ಈಗ ನಿನ್ನ ಮಗ ಹಿಂಗೆ ಮಾಡೈತೆ, ಆಕಿ ಆಕಿ ಯಾವನಾರು ನೋಡ್ಕೊಂಡು ಮಾಡ್ಕೊಳ್ಳೋದು. ನಿನ್ನ ಮಗ ಚಲೋ ಹುಡುಗಿನೇ ಸಿಗ್ತಾವೆ, ಸುಮ್ಮನೆ. ಯವ್ವ ವಿಜಿ ನಿನ್ನ ಬಾಯಿ ಹರಕೆಲಿಂದ ಹಂಗಾಗ್ಲವ ಯವ್ವ.